ಬ್ಯೂಟಿಫುಲ್ ವೇವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಅನು. ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ, ಇದು ಮಂಗಳವಾರ ಹಾಗೆ ಬುಧವಾರದ 2 ದಿನದ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ ಎದ್ದ ತಕ್ಷಣ ನನ್ನ ಆ್ಯಸ್ ಯೂಶ್ವಲ್ ಡೇ ರೂಟೀನ್ ಸ್ಟಾರ್ಟ್ ಆಯಿತು. ಇವತ್ತು ಹೂಕೋಸು ಹಾಗೆ ಬಟಾಣಿನ ಬಳಸ್ಕೊಂಡು ಒಂದು ಪಲ್ಯ ಮಾಡ್ಕೊತಾ ಇದ್ದೀನಿ, ಹಾಗೆ ಅದಕ್ಕೆ ಚಪಾತಿ ಕೂಡ ಮಾಡ್ತಾ ಇದ್ದೀನಿ. ಇವತ್ತು ಬೇಗನೆ ಸ್ವಲ್ಪ ಎದ್ದು ಈಚೆ ಕಡೆ ಕೆಲಸ ಎಲ್ಲ ಮುಗಿಸಿ ಅಡುಗೆಗೆ ಶುರು ಮಾಡಿಕೊಂಡೆ. ಇಲ್ಲಿ ಹೂಕೋಸು ಹಾಗೆ ಬಟಾಣಿ ಎಲ್ಲ ಚೆನ್ನಾಗಿ ಬೆಂದಿದೆ ಅರ್ಧದಷ್ಟು. ಇವಾಗ ಅದಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಪಲಾವ್ ಎಲೆ, ಸ್ವಲ್ಪ ಸೋಂಪು ಕಾಳೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಹೆಚ್ಚಿಟ್ಟಿರುವಂಥ ಸಣ್ಣ ಸಣ್ಣದಾಗಿ ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಡೈರೆಕ್ಟಾಗಿ ನಾನು ಹಾಗೆ ಒಂಥರ ಪಲ್ಯದ ಥರ ಮಾಡ್ಕೊತಾ ಇರೋದ್ರಿಂದ ಈ ಥರ ಮಾಡ್ತಾಯಿದ್ದೀನಿ. ನಿಮಗೆ ಸ್ವಲ್ಪ ಪೇಸ್ಟ್ ರೀತಿ ಬೇಕು ಅಂದರೆ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಅಂದರೆ ಮಿಕ್ಸಿ ಜಾರ್ಗೆ ಹಾಕಿ ಫೈನ್ ಪೇಸ್ಟ್ ಆಗಿ ಮಾಡ್ಕೊಬೋದು. ನಾನಿವಾಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಒಂದು 3-4 ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ ಹಾಗೆ ಗರಂ ಮಸಾಲಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಹಾಗಾಗಿ ಇವಾಗ ಅದನ್ನೆಲ್ಲ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಟು ನಾನು ಬೇರೆ ಕೆಲಸಗಳನ್ನು ಕೂಡ ಹಾಗಾಗಿ ಮುಗಿಸ್ಕೊತಾ ಇದ್ದೆ. ಈ ಕಡೆ ಚೆನ್ನಾಗಿ ಬೆಂದಿದೆ, ಎಣ್ಣೆ ಎಲ್ಲ ಬಿಟ್ಕೊಂಡು. ಇವಾಗ ಅದಕ್ಕೆ ನಾನು ಹೂಕೋಸು ಹಾಗೆ ಬಟಾಣಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಈ ಪಲ್ಯನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಏನು ಮಾಡಬೇಕಾಗಿತ್ತು ಅಂದರೆ ಟೊಮೊಟೊ ಪ್ಯೂರಿ ಥರ ಮಾಡ್ಕೊಂಡು ಹಾಕ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಅನ್ನಿಸ್ತು ನನಗೆ. ಹಾಗಾಗಿ ನೀವೇನಾದರೂ ಟ್ರೈ ಮಾಡೋಂಗಿದ್ರೆ ಟೊಮೊಟೊ ಸ್ವಲ್ಪ ಈರುಳ್ಳಿನ ಪ್ಯೂರಿ ಮಾಡಿ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಚಪಾತಿ ಕೂಡ ಮಾಡ್ಕೊತಾ ಇದ್ದೆ. ಅಪ್ಪು ಇಲ್ಲಿ ಆರಾಮಾಗಿ ಆಟ ಆಡ್ಕೊಂಡಿದ್ದ, ಅವನು ಕೂಡ ನಾನು ಅಡುಗೆ ಮಾಡ್ಕೊತಾ ಇದ್ದೆ. ಇವಾಗ ಒಂದು ವೆಹಿಕಲ್ ಇರೋದ್ರಿಂದ ಅವನು ಆರಾಮಾಗಿ ಅದರಲ್ಲಿ ಆಟ ಆಡಿಕೊಂಡು ಅವನ ಪ್ಲೇಯಿಂಗ್ ಥಿಂಗ್ಸ್ ಎಲ್ಲ ಎತ್ಕೊಂಡು ಆಟ ಆಡ್ಕೊಂಡು ಆರಾಮಾಗಿರ್ತಾನೆ. ಹಾಗಾಗಿ ನನಗೂ ಕೂಡ ಬೇರೆ ಕೆಲಸಗಳು ಸುಲಭ ಆಗುತ್ತೆ ಮಾಡ್ಕೊಳ್ಳೋದಕ್ಕೆ. ಇವಾಗ ಚಪಾತಿ ಕೂಡ ಎಲ್ಲ ಒಸ್ಕೊಂಡು ಎತ್ತಿಟ್ಕೊಂಡಿದ್ದೆ, ಅದನ್ನು ಇವಾಗ ಬೇಯಿಸ್ಕೊತಾ ಇದ್ದೀನಿ. ಅವನ ಜೊತೆ ಹಾಗೆ ಮಾತಾಡ್ಕೊಂಡೇ ಒಂದೊಂದೇ ಕೆಲಸಗಳನ್ನು ಕೂಡ ಮುಗಿಸ್ಕೊತಾ ಇದ್ದೆ. ಹಾಗೆ ಆ ಪಲ್ಯದ ಜೊತೆಗೆ ಸ್ವಲ್ಪ ಮೊಟ್ಟೆ ಬುರ್ಜಿ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಅದನ್ನು ಪ್ರವೀಣ್ ಅವರೇ ಸ್ವಲ್ಪ ಎಲ್ಲ ಹೆಚ್ಚಿಟ್ಕೊಡ್ತಾಯಿದ್ರು. ಅವನಿಗೆ ಸರಿ ಕೂಡ ಇಟ್ಟಿದ್ದೆ ಪಕ್ಕದಲ್ಲಿ, ಇನ್ನು ಲೇಟ್ ಆಗಿಬಿಡುತ್ತೆ ಅದನ್ನು ಮಾಡ್ಕೊಂಡು ನಿಂತ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಅವರೇ ಎಲ್ಲ ಹೆಚ್ಕೊಡ್ತಾಯಿದ್ರು. ನಾನು ಈ ಕಡೆ ಚಪಾತಿನ ಇದು ಮಾಡಿಕೊಂಡು ಹಾಗೆ ಅವನು ಕೂಡ ನೋಡಿಕೊಂಡು ಸರಿ ಕೂಡ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಹೀಗೆ ಒಂದೊಂದು ಕೆಲಸ ಯಾರಾದರೂ ಸ್ವಲ್ಪ ಸಪೋರ್ಟಿವಾಗಿ ಮಾಡ್ತಾಯಿದ್ರೆ ನಮಗೂ ಕೂಡ ಅಡುಗೆ ಕೆಲಸಗಳು ಕೂಡ ಬೇಗ ಆಗಿಬಿಡುತ್ತೆ. ಹಾಗಾಗಿ ಅವರು ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಬಂದ್ರಲ್ವ, ಅವ್ರು ಈಚೆಗಡೆ ಕೆಲಸ ಎಲ್ಲ ಮುಗಿಸಿ ಹಾಗಾಗಿ ಮೊಟ್ಟೆ ಬುರ್ಜಿಗೆ ಅವರೇ ರೆಡಿ ಮಾಡಿ ಕೊಡ್ತಾಯಿದ್ರು. ನಾನು ಈ ಕಡೆ ಎಲ್ಲ ಕೆಲಸಗಳ್ನು ಒಂದೊಂದೇ ಮುಗಿಸ್ಕೊತಾ ಇದ್ದೆ. ಅವನು ನಾವೇನಾದರೂ ಕಿಚನಲ್ಲಿದ್ದರೆ ಅವ್ನು ಬಿಡೋದಿಲ್ಲ, ನನ್ನನ್ನು ಎತ್ಕೋ ಅಂತ ಹೇಳಿ ಮಾತಾಡಿಸ್ಕೊಂಡು ಅಪ್ಪಚ್ಚಿ ಅಂದ್ಕೊಂಡು ಮಾಡ್ತಾಯಿದ್ದ. ಅವ್ನಿಗೆ ಅರ್ಧ ಚಪಾತಿ ಕೊಟ್ಟೆ, ತಿಂದ. ಆದರೆ ತಿರ್ಗಾ ಹೊಟ್ಟೆ ಹಶ್ವಾಗುತ್ತಲ್ಲ, ಹಾಗಾಗಿ ಅವನಿಗೂ ಕೂಡ ಸರಿನ ಮಾಡಿ ಹಾಗೆ ಅವರ ತಂದೆ ಜೊತೆನೇ ಕೂರಿಸ್ಕೊಂಡು ತಿನ್ನಿಸ್ದೆ. ಇಲ್ಲಾಂದರೆ ಅವ್ನು ಓಡೋಗ್ತಾನೆ, ಈಚೆ ಕಡೆ ಕರ್ಕೊಂಡು ಹೋಗು ಅಂತಾನೆ. ಸುಮ್ಮನೆ ಈಚೆ ಕಡೆ ಎಲ್ಲ ಹೋದರೆ ಏನಾಗುತ್ತೆ ಅಂದರೆ ಮಗುನೇ ನೋಡ್ತಾ ಇರ್ತಾರೆ, ದೃಷ್ಟಿ ಏನಾದರೂ ಆಗಿಬಿಡುತ್ತೆ ಇನ್ನೂ ಅಂತ ಹೇಳ್ಬಿಟ್ಟು ನಾನು ಈಚೆ ಕಡೆ ಕರ್ಕೊಂಡು ಹೋಗಲ್ಲ, ಅಲ್ಲೇ ಕೂರಿಸ್ಕೊಂಡು ಹೇಗೋ ಒಂದು ಮಾಡಿ ಅವನಿಗೆ ತಿನ್ನಿಸ್ದೆ. ಹಾಗೆ ಇವತ್ತು ಬ್ರೇಕ್ಫಾಸ್ಟ್ ಚಪಾತಿ, ಹೂಕೋಸು ಪಲ್ಯ ಹಾಗೆ ಮೊಟ್ಟೆ ಬುರ್ಜಿನ ಮಾಡ್ಕೊಂಡಿದ್ದೆ. ಊಟ ಎಲ್ಲ ಮುಗಿಸ್ಕೊಂಡು ಆ ನಂತರ ಮಧ್ಯಾಹ್ನ ಅಮ್ಮ ಎಲ್ಲೋ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹೋಗಿದ್ರು. ಹಾಗೆ ಇಲ್ಲಿಗೂ ಕೂಡ ಬಂದಿದ್ದರು, ಮೊಮ್ಮಗನ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಏನು ಇಡೀ ಬೇಕ್ರಿನೇ ತೊಗೊಂಡು ಬಂದಿದ್ದಾರೆ, ಎಲ್ಲ ಹೋಲ್ಸೇಲ್ಗೆ ಸಿಕ್ತು. ಹೋಗಿದ್ರಲ್ವ, ಅಲ್ಲಿ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾಯಿದ್ರಂತೆ. ಹಾಗಾಗಿ ಬಿಸ್ಕೆಟು, ಚಾಕ್ಲೇಟು, ಚಿಪ್ಸು ಇದನ್ನೆಲ್ಲ ತೊಗೊಂಡು ಬಂದುಬಿಟ್ಟಿದ್ರು. ನಾನು ಯಾಕಮ್ಮ ತರೋಕ್ಕೋದೆ, ಇನ್ನು ಅವ್ನಿಗೆ ಹುಷಾರಿಲ್ದಂಗೆ ಆಗುತ್ತೆ ಅಂತ ನಾನು ಹಂಗೆ ಅಂದ್ಕೊಂಡೆ. ಹೇಗೋ ಹೋಗಲಿ ಬಿಡು, ಅವ್ರ ಪ್ರೀತಿ ಅಲ್ವ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಅವರು ಕೂಡ ಸ್ವಲ್ಪ ಹೊತ್ತಿದ್ದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಮೊಮ್ಮಗನ ಜೊತೆ ನನಗೆ ಅಕ್ಕಿ ಎಲ್ಲ ಮಾಡಿಕೊಟ್ಟು ಆಮೇಲೆ ಅವರು ಸಂಜೆ ಒಂದು 4-4:15 ಅನ್ನಂಗೆ ಹೊರಟ್ರು ಊರಿಗೆ. ಅಜ್ಜಿ ಒಬ್ಬರೇ ಇರ್ತಾರಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಬಸ್ ಸ್ಟಾಪಿಗೆ ಬಿಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋದ್ವಿ. ಬಸ್ ಸ್ಟಾಪ್ಗೂ ಕೂಡ ಬಸ್ ಇನ್ನೂ ಬಂದಿರಲಿಲ್ಲ. 4-4:15 ಅನ್ನಂಗೆ ಬಸ್ ಬರುತ್ತೆ, ಆದರೆ ಬಂದಿರಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಅವ್ರ ಮೊಮ್ಮಗನ ಜೊತೆನೇ ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು, ಅವ್ರು ಬರೋದೇ ಅವಾಗವಾಗ ಅಪರೂಪ, ಕೆಲಸ ಏನಾದರೂ ಇಲ್ಲ ಅಂದಾಗ, ಕೆಲಸ ಏನಾದರೂ ಇದ್ದಾಗ ಈ ಥರ. ಹಾಗಾಗಿ ಅವನಿಗೆ ಎಲೆ ತೆಗೆದ್ರೆ ಸಾಕು, ಎಲೆ ಅಡಿಕೆ ಅವನು ಹಾಕ್ಕೊಬೇಕು. ಎಲೆ ಆದರೂ ಅಟ್ಲೀಸ್ಟ್ ಎಲೆ ಆದರೂ ಅಗಿಬೇಕು ಅವನು, ಹಂಗೆ. ಸೊ ಅವನಿಗೂ ಕೂಡ ಅಲ್ಲೇ ಆಟ ಆಡಿಸ್ಕೊಂಡು ಆನಂತರ ಬಸ್ ಬಂತು. ಒಂದು 4:40-4:40 ಬಸ್ ಬಂತು. ಅವ್ರನ್ನ ಹತ್ತಿಸ್ಬಿಟ್ಟು ಅಲ್ಲಿಂದ ಮನೆಗೆ ಬಂದು ಅವನ್ನ ಮಲಗಿಸ್ದೆ. ಯಾಕಂದರೆ ಮಲಗಿರಲಿಲ್ಲ, ಅವನ ಅಮ್ಮ ಬಂದಿದ್ರಲ್ಲ, ಹಾಗಾಗಿ ಅಮ್ಮನ ಜೊತೆನೇ ಇದ್ಬಿಟ್ಟ. ಹಾಗಾಗಿ ಮಲಗಿರಲಿಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಸೀದಾ ಮಲಗಿಸಿ ನಾನು ಬೇರೆ ಕೆಲಸಗಳನ್ನ ಮಾಡ್ಕೊತಾ ಇದ್ದೆ. ಸಂಜೆ ಏನಾಯಿತು ಗೊತ್ತಿಲ್ಲ, ಮಲಗಿದ್ದವನು ಎದ್ದ.
ಫುಲ್ಲು ಮೈ ಎಲ್ಲ ಸುಡ್ತಾ ಇದೆ. ನನಗೆ ಟೆನ್ಷನ್ ಆಗೋಯ್ತು. ಹೋಗಿ ಸ್ವಲ್ಪ ಇದ್ರದ್ದು ಚೆಕ್ ಮಾಡೋದು ಬರುತ್ತಲ್ಲ ಫೀವರ್ದು, ಅದನ್ನ ಇಟ್ಟು ನೋಡಿದೆ. 102 ಇತ್ತು ಫೀವರು. ಹೇಗೆ ಬಂತು ಅಂತಲೇ ಗೊತ್ತಾಗ್ತಾ ಇಲ್ಲ. ಸರಿ ಆಯಿತು, ಹಾಸ್ಪಿಟ್ಲಿಗೆ ತೋರಿಸ್ಬಿಡೋಣ, ಇನ್ನು ದಿನ ದಿನ ಹಂಗೆ ಬಿಟ್ಟರೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಕರ್ಕೊಂಡು ಹೊರಟ್ವಿ. ಪಾಪುಗೆ ಸ್ವಲ್ಪ ಮುಖ ಎಲ್ಲ ತೊಳೆಸಿ ಅವನಿಗೆ ಅಂದರೆ ಜಾಕೆಟ್ ಎಲ್ಲ ಹಾಕಿಸ್ಕೊಂಡು ನಾವು ಕೂಡ ಹೋದ್ವಿ. ನಾವು ರೆಗ್ಯುಲರಾಗಿ ತೋರಿಸೋದು ನೆನ್ಮಂಗ್ಲದ ಹತ್ರ ಇರೋದು, ಆದರೆ ಅಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಬೇಕು. ಅವರು 11:30 ಈ ಥರ ಸಿಗೋದು. ಹಾಗಾಗಿ ಇವಾಗ ನೈಟ್ ಆಗಿರೋದ್ರಿಂದ ಇಲ್ಲೇ ಹೆಸರುಘಟ್ಟದ ಹತ್ರ ಇರುವಂಥ ಹಾಸ್ಪಿಟ್ಲಿಗೆ ಹೋದ್ವಿ. ಹೋಗಿ ಸ್ವಲ್ಪ ಅವನು ಕೂಡ ಅಲ್ಲೆಲ್ಲ ನೋಡಿದ ತಕ್ಷಣ ಸ್ವಲ್ಪ ಆ್ಯಕ್ಟಿವ್ ಆದ. ಅಪ್ಪುನು ಅದೆಲ್ಲ ತೋರಿಸ್ತಾ ಇದ್ದೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲಿ ಹಾಸ್ಪಿಟ್ಲ್ ಹತ್ರ ಅಂತೂ. ಅಟ್ಲೀಸ್ಟ್ ಅದನ್ನ ನೋಡಿದಾಗೆಲ್ಲ ಆರಾಮ್ ಅಂತ ಅನಿಸುತ್ತೆ, ಏನೂ ಕಾಯಿಲೆ ಇಲ್ಲ ಅಂತಾರ ಅನಿಸುತ್ತೆ. ಹಾಗಾಗಿ ಅವನು ಕೂಡ ಅದೆಲ್ಲ ತೋರಿಸ್ಕೊಂಡು ಸ್ವಲ್ಪ ಹುಷಾರಾದ. ಆಮೇಲೆ ಡಾಕ್ಟ್ರಿಗೂ ಹತ್ರ ಹೋಗಿ ಅವನಿಗೂ ಕೂಡ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಸ್ವಲ್ಪ ಫೀವರ್ ಇದೆ, ಕೆಮ್ಮಿದೆ, ಔಷಧಿ ಕೊಡಿ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು 2 ಜ್ವರಕ್ಕೆ 1 ಕೆಮ್ಮಿಗೆ ಅಂತ ಹೇಳ್ಬಿಟ್ಟು ಕೊಟ್ಟರು. ಅಲ್ಲಿಂದ ಸ್ವಲ್ಪ ಹಣ್ಣುಗಳ್ನೆಲ್ಲ ತೊಗೊಂಡು ಮನೆಗೆ ಹೋದೆ. ಮನೆಗೆ ಹೋಗಿದ ತಕ್ಷಣ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅವನಿಗೆ ಸ್ವಲ್ಪ ಸುಧಾರಿಸಿ ಮಲಗಿಸ್ದೆ. ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಎದ್ದು ಸ್ವಲ್ಪ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅವನಿಗೆ ಸ್ವಲ್ಪ ಇದನ್ನೆಲ್ಲ ಕಷಾಯ ಎಲ್ಲ ಮಾಡಿಕೊಟ್ಟು ಕುಡಿಸ್ಬಿಟ್ಟು ಆರಾಮಾಗಿ ಬೆಡ್ ಮೇಲೆ ಮಲಗಿಸಿದ್ದೆ. ಸ್ವಲ್ಪ ಕೊರಗ್ತಾ ಇದ್ದ, ಅಂದರೆ ಆ್ಯಕ್ಟಿವ್ ಆಗಿ ಸ್ವಲ್ಪ ಇದ್ದಾದರೆ ಕೊರಗ್ತಾ ಇದ್ದ, ಜಾಸ್ತಿ ಅಂತ ಅಳೋದಿಲ್ಲ ಜಾಸ್ತಿ ಅವನು, ಅನ್ನೋದೇ ಜಾಸ್ತಿ ಕೊರಗೋದು. ಹಾಗಾಗಿ ನೋಡ್ಬೋದು, ನಾನು ಕಿಚನ್ ಪಕ್ಕ ಬೆಡ್ ಇದೆ ಅಲ್ವಾ, ಅಲ್ಲೇ ಮಲಗಿಸಿದ್ದೆ. ಆಮೇಲೆ ಒಂದೇ ಸಮ ಜೋರು ಅಳು. ಹಾಗಾಗಿ ಅಡುಗೆ ಬಿಟ್ಬಿಟ್ಟು ತಿರ್ಗಿ ಅವ್ನ ಎತ್ಕೊಂಡು ಸ್ವಲ್ಪ ಟಿ ವಿ ಎಲ್ಲ ಹಾಕಿ ಸುಧಾರಿಸಿ ಅವನ್ನ ಓಡಾಡಿಸ್ಕೊಂಡು ಈ ಥರ ಎಲ್ಲ ಸಮಾಧಾನ ಮಾಡ್ತಾಯಿದ್ದೆ. ಸ್ವಲ್ಪ ನಗ್ನಗ್ತಾ ಆರಾಮಾಗಿದ್ದ. ಆದರೆ ನೋಡೋದು ಈ ಥರ ಭುಜದ ಮೇಲೆ ಹಂಗೆ ಮಲ್ಕೊಂಬಿಡೋದು, ಸುಸ್ತಾಗಿರೋ ಥರ ಮಲ್ಕೊಂಬಿಡೋದು. ಸರಿ ಆಯಿತು, ಮಲಗಿದ್ರೆ ಮಲಗೇ ಇರ್ತಾನೆ, ಸ್ವಲ್ಪ ಆ್ಯಕ್ಟಿವ್ ಆಗಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅವನ್ನ ನಾನೇ ಅಡುಗೆ ಮಾಡೋ ಜಾಗದ ಹತ್ರನೇ ಎಲ್ಲ ಉತ್ತರಿಸ್ಕೊಬೇಕಾದ್ರೆ ಅವನು ಕೂಡ ಪಕ್ಕದಲ್ಲೇ ಹಾಗೆ ಕೂರಿಸ್ಕೊಂಡಿದ್ದೆ. ಅವನು ನೋಡ್ತಾ ಇದ್ದ ಅದನ್ನೇ, ಏನು ಮಾಡ್ತವ್ರೆ ಅಂತ ಅಬ್ಸರ್ವ್ ಮಾಡ್ತಾ ಇದ್ದ. ಈ ಜ್ವರ ಏನಾದರೂ ಬಂದಾಗ ಮಕ್ಕಳಿಗೆ ಮಲಗಿಸ್ಬಿಟ್ರೆ ಅವರು ಹಂಗೆ ಇದ್ಬಿಡ್ತಾರೆ. ಹಾಗಾಗಿ ಸ್ವಲ್ಪ ಆ್ಯಕ್ಟಿವ್ ಆಗಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ದೆ. ಆಮೇಲೆ ಪಪಾಯ ತಂದಿದ್ವಿ, ಅದನ್ನು ಕೂಡ ಸ್ವಲ್ಪ ಕಟ್ ಮಾಡಿ ಅವನಿಗೆ ತಿನ್ನಿಸೋಣ ಅಂತ ಹೇಳ್ಬಿಟ್ಟು. ಸ್ವಲ್ಪ ಚೆನ್ನಾಗಿತ್ತು, ಅಂದರೆ ಮೆತ್ತಗಿತ್ತು, ತುಂಬ ಗಟ್ಟಿ ಇರಲಿಲ್ಲ ಪಪಾಯ. ಸ್ವಲ್ಪ ಹಣ್ಗಳ್ನೆಲ್ಲ ಕೊಡಿ ಅಂತ ಹೇಳಿದ್ರಲ್ಲ, ಹಾಗಾಗಿ ಕೊಡೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಸಿಪ್ಪೆ ತೊಳೆದು ಸ್ವಲ್ಪ ವಾಶ್ ಮಾಡಿಬಿಟ್ಟು ಸ್ವಲ್ಪ ಸ್ಮ್ಯಾಶ್ ಮಾಡಿ ಕೂರಿಸ್ಕೊಂಡು ಅದನ್ನು ತಿನ್ನಿಸ್ತಾ ಇದ್ದೆ. ಪಪ್ಪಾಯ ಕೊಡಿ ಏನಾಗಲ್ಲ ಅಂತ ಹೇಳಿದರು, ತುಂಬ ಎನರ್ಜಿ ಕೂಡ ಬರುತ್ತೆ ಅಂತ. ಹಾಗಾಗಿ ಅದನ್ನು ತಿನ್ನಿಸ್ಕೊಂಡೆ. ಸ್ವಲ್ಪ ಓಕೆ ಅನಿಸ್ತು. ನೋಡ್ಬೋದು ಕೆಮ್ತಾ ಇದ್ದ, ಆದರೂ ಬುಕ್ಕು ಪೆನ್ನು ಕೊಟ್ಟು ಆ್ಯಕ್ಟಿವ್ ಆಗಿರೋಸಕ್ಕೆ ಟ್ರೈ ಮಾಡ್ತಾ ಇದ್ದೆ. ಸ್ವಲ್ಪ ಆ್ಯಕ್ಟಿವ್ ಆಗಿದ್ದ. ಇವಾಗ ಅವನ್ನ ಸ್ವಲ್ಪ ಸರಿಯೆಲ್ಲ ತಿನ್ನಿಸಿ ಮಲಗಿಸ್ದೆ, ಸಿರಪ್ ಹಾಕಿ. ಗೊತ್ತಿಲ್ಲ, ನೆನ್ನೆ ಸಡನ್ನಾಗಿ ಅವ್ನಿಗೆ ಜ್ವರ ಬಂದಿದೆ. ಅಮ್ಮ ಬಂದಿದ್ರಲ್ಲ, ಸ್ವಲ್ಪ ಹೊತ್ತು ಇದ್ದು ನನಗೆ ಸ್ವಲ್ಪ ಎಲ್ಲ ಅಕ್ಕಿ ಎಲ್ಲ ಮಾಡಿಕೊಟ್ಟು, ಆನಂತರ ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬಂದಿದ್ದರು. ಹಾಗೆ ಹೋದರು. ಸಂಜೆ ಅಲ್ಲಿಂದ ಬಿಟ್ಟುಬಿಟ್ಟು ಅವ್ರನ್ನ ಬಸ್ ಹತ್ತಿಸ್ಬಿಟ್ಟು ಬಂದು ಅವನ್ನ ಮಲಗಿಸ್ದೆ ಅಷ್ಟೇ. ನಾನು ಕೆಲಸ ಮಾಡ್ಕೊತಾ ಇದ್ದೆ, ಸಡನ್ನಾಗಿ ಅವ್ನಿಗೆ ಜ್ವರ ಬಂದುಬಿಟ್ಟಿದೆ. ಫುಲ್ಲು ಹೆಂಗೆ ಅಂದರೆ 101, 102 ಹೋಗ್ತಾ ಇದೆ ಡಿಗ್ರಿ ಅಂತೂ. ನನಗೆ ಭಯನೇ ಆಗೋಯ್ತು, ಏನು ಸಡನ್ನಾಗಿ ಬಂದಿದೆಯಲ್ಲ ಅಂತ. ಒಂದು ನಿಮಿಷನೂ ಯೋಚನೆ ಮಾಡಲಿಲ್ಲ. ಇನ್ನು ದಿನ ಬಿಟ್ಟರೆ ಹಂಗೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಮೆಡಿಸಿನ್ಸ್ ಎಲ್ಲ ಕೊಟ್ಟರು. ಬರೀ 3 ಮೆಡಿಸಿನು, ಒಂದು ಕೆಮ್ಮಿಗೆ, ಜ್ವರಕ್ಕೆ. ಆ್ಯಂಡ್ ಇವಾಗ ಬೆಳಗ್ಗೆ ನೈಟು ಹಾಕಿದೆ. ಆ್ಯಂಡ್ ಬೆಳಗ್ಗೆ ಕೂಡ ಹಂಗೆ ಇತ್ತು, 101 ಇತ್ತು ಫೀವರು. ಹಾಗಾಗಿ ಇವಾಗ ಅವನಿಗೆ ಸ್ವಲ್ಪ ಪಪಾಯ ಇದನ್ನೆಲ್ಲ ತಿನ್ನಿಸಿ ಊಟ ಮಾಡಿಸಿ ಮಲಗಿಸಿದ್ದೀನಿ. ಆರಾಮಾಗಿ ಮಲ್ಕೊಂಡಿದ್ದಾನೆ, ಮೈಯೇನು ಬಿಸಿ ಇಲ್ಲ. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಮಾಡಿದೆ. ಹಾಗೆ ಸ್ಕಿನ್ ಪ್ರಾಡಕ್ಟ್ಸ್ ಎಲ್ಲ ಬಂದಿತ್ತು, ನಾನು ಬುಕ್ ಮಾಡಿದ್ದೆ, ಅದೆಲ್ಲ ಬಂದಿತ್ತು, ನೋಡ್ತಾ ಇದ್ದೆ. ಹೆಂಗೆ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಆ್ಯಂಡ್ ಅವನು ಇದ್ದಕ್ಕಿದ್ದಂಗೆ ಅದು ಬಂದಿದ್ದು ಗೊತ್ತೇ ಆಗಲಿಲ್ಲ ಹೇಗೆ ಬಂತು ಅಂತ. ಹಾಗೆ 2 ಡೇಸಿಂದ ಯಾಕೆ ಬ್ಲಾಗ್ ಹಾಕಿಲ್ಲ ಅಂತ ಎಲ್ಲ ಕೇಳಿದ್ರಿ. ಏನಿಲ್ಲ, ಜಸ್ಟ್ ಯಾಕೋ ಬೇಜಾರು, ಮನಸ್ಸಿಗೆ ಯಾಕೋ ಒಂಥರ ಬೇಜಾರು ಅನ್ನಿಸ್ತಾ ಇತ್ತು. ಹಾಗಾಗಿ ಮಾಡಲಿಲ್ಲ, ಯಾಕೋ ರೆಸ್ಟ್ ಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಸುಮ್ಮನಾಗ್ಬಿಟ್ಟೆ, ವ್ಲಾಗ್ಸ್ ಏನು ಮಾಡಲಿಲ್ಲ. ನೆನ್ನೆ ನಾನು ನನ್ನ ಮದುವೆಲಿ ಹಾಕ್ಕೊಂಡಿದ್ದಂಥ ಒಂದಿಷ್ಟು ಜ್ಯುವೆಲರೀಸ್ ಮತ್ತು ನಾನು ತೊಗೊಂಡಿದ್ದಂಥ ಒಂದಿಷ್ಟು ಜ್ಯುವೆಲರಿ ಕಲೆಕ್ಷನ್ಸ್ನ ವೀಡಿಯೋ ಮಾಡಿ ಹಾಕಿದ್ದೆ. ಅದರಲ್ಲಿ ಏನಾಗಿದೆ ಅಂದರೆ ಒಂದು ಪಾರ್ಟ್ ಮಾತ್ರ ರಿಪೀಟ್ ಆಗಿಬಿಟ್ಟಿದೆ. ಅದು ಎಡಿಟಿಂಗ್ ಮಾಡಬೇಕಾದ್ರೆ ಅದು ಇನ್ನೊಂದು ಸತಿ ರಿಪೀಟ್ ಆಗಿರೋದು ನಾನು ನೋಡಿಕೊಂಡೇ ಇಲ್ಲ, ಹಾಗೆ ಅಪ್ಲೋಡ್ ಮಾಡಿದ್ದೀನಿ. ನೆನ್ನೆ ಎಲ್ಲ ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ ಆಗಿ ಅದು ಅಪ್ಲೋಡ್ ಆಗೋದೇ ತುಂಬ ಲೇಟ್ ಆಗೋಯಿತು. 1 ಅವರ್ ಏನೋ ತೊಗೊಂಡಿದ್ದೆ, 1 ಅವರ್ ಅಲ್ಲ, 1 ದಿವಸ ಪೂರ್ತಿ ತೊಗೊಂಡಿದ್ದೆ ಅದು ಒಂದು ವೀಡಿಯೋ ಅಪ್ಲೋಡ್ ಅಂದರೆ ಡೌನ್ಲೋಡ್ ಆಗೋದಕ್ಕೆ. ಅದೇನೋ ಹೆಚ್ಚು ಕಮ್ಮಿ ಆಗಿ ಆ ಥರ ಆಗಿದೆ ಅಷ್ಟೇ, ಇನ್ನೇನು ಇಲ್ಲ. ಅದೇನು ಇದನ್ನು ಬೇಕು ಅಂತ ಏನು ಹಾಕಿಲ್ಲ, ಜಸ್ಟ್ ಮಿಸ್ ಆಗಿ ಆ ಥರ ಆಗಿದೆ ಅಷ್ಟೇ. ಇವಾಗ ಸ್ವಲ್ಪ ಅದನ್ನು ಸ್ಕಿನ್ ಕೇರ್ ಪ್ರಾಡಕ್ಟ್ಸು ಅದೆಲ್ಲ ಎತ್ತಿಕ್ಬಿಟ್ಟು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ಆದರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ನೀವು ಯೂಸ್ ಮಾಡುವಂಥ ಸ್ಕಿನ್ ಪ್ರಾಡಕ್ಟ್ಸ್ಗಳನ್ನ ತೋರಿಸಿ ಅಂತ ಹೇಳಿದ್ರಿ, ನನಗೆ ತೋರಿಸೋದಕ್ಕಾಗಿರಲಿಲ್ಲ.
ಆ್ಯಂಡ್ ಇವತ್ತು ನಾನು ಎಲ್ಲ ಹೊಸ್ದಾಗಿ ತರಿಸಿದ್ದೆ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಇದು ನಿವ್ಯಾ ಅವರ ಸಾಫ್ಟ್ ಮಾಯ್ಶ್ಚರೈಸರ್ನ ತರಿಸ್ಕೊಂಡಿದ್ದೀನಿ. ನಾನು ಹೋದ ಸತಿ ನಾನು ಪಾಯಿಂಟ್ಸ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೆ. ಅದು ಸ್ವಲ್ಪ ಓಕೆ ಅನಿಸ್ತು, ಆದರೆ ತುಂಬ ಡ್ರೈ ಅನ್ನಿಸ್ತಾ ಇತ್ತು ಸ್ಕಿನ್ನು. ಸೊ ಹಾಗಾಗಿ ನಾನು ಈ ಒಂದು ಮಾಯ್ಶ್ಚರೈಸರ್ನ ತರಿಸ್ಕೊಂಡಿದ್ದೀನಿ. ಇದು ಪ್ಯಾಕ್ ಆಫ್ 3 ಬಂದಿದೆ ನನಗೆ. ಚೆನ್ನಾಗಿದೆ, ಇದೂ ಕೂಡ ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗಿದೆ. ಹಾಗಾಗಿ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ಇದು ಅಪ್ಲೈ ಮಾಡಿದೆ. ಡ್ರೈ ಅಂತ ಅನ್ನಿಸ್ಲಿಲ್ಲ ನನಗೆ, ಸೊ ಹಾಗಾಗಿ ಇದು ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಸಿರಮ್ ನಾನು ಯೂಸ್ ಮಾಡ್ತೀನಿ. ವಿಟಮಿನ್ ಸಿ ಆ್ಯಂಡ್ B3 ಅವರ ಗುಡ್ ವೈಬ್ಸ್ ಅವರ ಸಿರಮ್ ಯೂಸ್ ಮಾಡ್ತೀನಿ. ಸ್ಕಿನ್ ಗ್ಲೋ ಆಗೋದು ಇದು ಸಿರಮ್ಮು. ಇದು ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಮಾಯ್ಶ್ಚರೈಸರ್ ಆದಮೇಲೆ ಇದನ್ನು ಹಾಕ್ಕೊಂಡೋದು ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೈಟ್ ಟೈಮು ನಾವು ಮಲ್ಕೊಬೇಕಾದ್ರೆ ಮಾಯ್ಶ್ಚರೈಸರ್ ಇಲ್ಲ ಅಂದರೆ ಇದೊಂದು ಸಿರಮ್ ಅಪ್ಲೈ ಮಾಡ್ಕೊಂಡು ಮಲ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಸ್ಕಿನ್ ಕೂಡ ಗ್ಲೋಯಿಂಗ್ ಆಗಿರುತ್ತೆ. ಹಾಗಾಗಿ ಇದೊಂದು ತರಿಸ್ಕೊಂಡಿದ್ದೀನಿ. ಹಾಗೆ ನಾನು ಟೋನರ್ನ ಯಾವಾಗಲೂ ಗುಡ್ ವೈಬ್ಸ್ ಅವರೇ ಟೋನರ್ನ ತರಿಸ್ಕೊತಾ ಇದ್ದೆ. ಈ ಸತಿ ಬೇರೆದು ತರಿಸಿದ್ದೀನಿ. ವಿಟಮಿನ್ ಸಿ ಇರುವಂಥ ವಾಟರ್ ಮಿಲನ್ ಫೇಸ್ ಇದನ್ನು ತರಿಸ್ಕೊಂಡಿದ್ದೀನಿ ಟೋನರ್ನ. ನೀವು ನೋಡ್ಬೋದು ಸ್ಮೆಲ್ಲು ಎಲ್ಲ ತುಂಬ ಚೆನ್ನಾಗಿದೆ, ಹಾಗಾಗಿ ತರಿಸ್ಕೊಂಡಿದ್ದೀನಿ. ಇವಾಗ ಬಂತು ಇದು ಪ್ರಾಡಕ್ಟು, ಚೆನ್ನಾಗಿದೆ. ಆ್ಯಂಡ್ ಈ ಮೂರೇ ನಾನು ಜಾಸ್ತಿ ಯೂಸ್ ಮಾಡೋದು ಫೇಸ್ಗೆ. ಸಿರಮ್ ಆಗಿರ್ಬೋದು, ಮಾಯ್ಶ್ಚರೈಸರ್, ಟೋನರ್. ನಾನು ಯೂಸ್ ಮಾಡೋದು ಇದು ಮೂರೇ ಪ್ರಾಡಕ್ಟು ನಾನು ಯೂಸ್ ಮಾಡೋದು ಫೇಸ್ಗಾಗಿರ್ಬೋದು, ಸಿರಮ್ಗಾಗಿರ್ಬೋದು. ಹಾಗಾಗಿ ಇದು ಯಾವುದೇ ರೀತಿಯಾದಂಥ ಕೊಲಾಬ್ರೇಷನ್ ಅಲ್ಲ. ಆಮೇಲೆ ಕೊಲಾಬ್ರೇಷನ್ ಅಂತ ಅಂದ್ಕೊಂಡ್ಬಿಟ್ಟಿರ ಆಮೇಲೆ. ಸೊ ನಾನು ಯೂಸ್ ಮಾಡುವಂಥ ಕ್ರೀಮ್ ಆಗಿರ್ಬೋದು, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗ್ಬೋದು ಫೇಸ್ಗೆ ಅಂತ. ಡ್ರೈ ಸ್ಕಿನ್ ಇದೆ, ತುಂಬ ಡ್ರೈ ಆಗ್ತಾಯಿದೆ ಅಂದರೆ ಈ ಮಾಯ್ಶ್ಚರೈಸರ್ನ ನೀವು ಯೂಸ್ ಮಾಡ್ಬೋದು. ಹಾಗೆ ಫೇಸ್ ಸಿರಮ್ ಕೂಡ ನೀವು ಅಪ್ಲೈ ಮಾಡೋದ್ರಿಂದ ತುಂಬ ಗ್ಲೋ ಬರುತ್ತೆ ಇನ್ಸ್ಟೆಂಟಾಗಿ. ಸೊ ಹಾಗಾಗಿ ಗುಡ್ ವೈಬ್ಸ್ ಅವ್ರದ್ದು ಚೆನ್ನಾಗಿರುತ್ತೆ. ಹಾಗೆ ಈ ಸತಿ ಟೋನರ್ ಕೂಡ ನಾನು ಚೇಂಜ್ ಮಾಡಿದ್ದೀನಿ. ನೋಡೋಣ ಇದು ಹೇಗಿರುತ್ತೆ ಅಂತ. ಆ್ಯಂಡ್ ಇಷ್ಟೇ ನಾನು ಯೂಸ್ ಮಾಡುವಂಥದ್ದು. ಮಧ್ಯಾಹ್ನ ಅವ್ನು ಎದ್ದಿದ ತಕ್ಷಣ ಅವನಿಗೆ ದಾಳಿಂಬೆ ಹಣ್ಣಿನ ಜ್ಯೂಸ್ ಮಾಡಿ ಕೊಡ್ತಾಯಿದ್ದೆ. ಜ್ಯೂಸ್ ಮಾಡಿ ಕೊಡಬೇಡಿ ಅಂತ ಹೇಳಿದ್ರಿ, ನ್ಯೂಟ್ರಿಷನ್ಸ್ ಎಲ್ಲ ಇರಲ್ಲ ಅಂತ. ಆದರೆ ಏನಂದರೆ ಅವನಿಗೆ ಹಣ್ಣುಗಳು ಕೊಟ್ಟರೆ ತಿನ್ನೋದಿಲ್ಲ, ಹಾಗಾಗಿ ಜ್ಯೂಸ್ ಮಾಡಿ ಕೊಟ್ಟೆ. ಕೇಳಿಸ್ಕೊಂಡ್ರಲ್ಲ, ಇದೇ ಥರನೇ ಅಳೋದು. ಅದು ಗಂಟಲು ಏನೋ ಆಗ್ಬಿಟ್ಟು ಕಟ್ಕೊಳ್ಳೋ ಥರ ಆಗ್ಬಿಟ್ಟಿದೆ ಮಧ್ಯಾಹ್ನದಿಂದ. ಏನು ಮಾಡೋದು ಅಂತಲೂ ಗೊತ್ತಾಗ್ತಾ ಇರಲಿಲ್ಲ. ಸುಧಾರಿಸಿ ಸ್ನಾನ ಏನೂ ಮಾಡಿಸಿಲ್ಲ. ಜಸ್ಟ್ ಮುಖ ತೊಳೆದು ಕೈ ಕಾಲನ್ನ ತೊಳೆದು ಕರ್ಕೊಂಬಂದು ಸ್ವಲ್ಪ ಅವನಿಗೆ ಸ್ವಲ್ಪ ಆ್ಯಕ್ಟಿವ್ ಆಗಿರೋ ಥರ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅವನ್ನ ರೆಡಿ ಮಾಡಿ ಈಚೆಗಡೆ ಕರ್ಕೊಂಡೋದೆ. ದಾಳಿಂಬೆ ಹಣ್ಣಿನ ಜ್ಯೂಸ್ ಕೊಟ್ಟು ಆಮೇಲೆ ಅವನಿಗೆ ಊಟ ಮಾಡಿಸಿ ರೆಡಿ ಮಾಡಿ ಕರ್ಕೊಂಡೋದೆ. ಸ್ವಲ್ಪ ಹೊತ್ತು ಗಾಳಿಲೆಲ್ಲ ತಿರ್ಗಾಡ್ಸ್ಕೊಂಡು ಕರ್ಕೊಂಬರೋಣ ಅಂತ. ಒಳಗೆ ಇದ್ದರೆ ಅವ್ನಿಗೂ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಅಳು ಅಂದರೆ ಅಳು ಒಂದೇ ಸಮ. ಒಳಗಿದ್ದರೆ ಅವನ್ನ ಎತ್ಕೊಂಡೇ ತಿರುಗಾಡಬೇಕು. ಇವತ್ತು ಪೂರ್ತಿ ಅದೇ ಆಗಿದೆ, ಎತ್ಕೊಂಡೇ ತಿರುಗಾಡೋದಾಗಿದೆ ಅವನ್ನ. ಹಾಗಾಗಿ ಈಚೆಗಡೆನೂ ಕರ್ಕೊಂಡೋಗಿ ಸ್ವಲ್ಪ ಹೊತ್ತು ಸುತ್ತಾಡಿಸ್ಕೊಂಡು ಕರ್ಕೊಂಬಂದೆ. ಅಲ್ಲಿಂದ ಶೆಡ್ಗೂ ಕರ್ಕೊಂಡೋಗಿದ್ದೆ. ಅಲ್ಲಿ ಹಸುಗಳ್ನ ನೋಡಿಕೊಂಡು ಅವರಪ್ಪ ಹಾಲು ಕರೆಯೋದನ್ನೆಲ್ಲ ನೋಡಿಕೊಂಡು ಇದ್ದ. ಸ್ವಲ್ಪ ಆ್ಯಕ್ಟಿವ್ ಆಗೇ ಇದ್ದ. ಇವಾಗ ಅವನ್ನ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಆರಾಮಾಗಿದ್ದಾನೆ. ಇವಾಗ ಸ್ವಲ್ಪ ಆ್ಯಕ್ಟಿವ್ ಆಗು ಕೂಡ ಇದ್ದಾನೆ. ಅವ್ನಿಗೆ ಯಾಕೋ ಮಧ್ಯಾಹ್ನದಿಂದ ಕಾಫ್ ಕೂಡ ಶುರು ಆಗಿಬಿಟ್ಟಿದೆ. ಅಂತ ಒಂಥರ ಇದ್ರ ಥರ ಬರ್ತಾಯಿದೆ ವಾಯ್ಸು. ಹಾಗಾಗಿ ಸ್ವಲ್ಪ ದಟ್ಟಪತ್ರೆ ಕಿತ್ಕೊಂಡ್ಬಂದಿದ್ದೆ, ಅದರಲ್ಲಿ ಕಷಾಯ ಥರ ಮಾಡಿ ಕುಡಿಸೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ಮಾಡ್ತಾಯಿದ್ದೀನಿ. ಇವಾಗ ಅವ್ನಿಗೆ ಅದೊಂದು ಮಾಡಿ ಕುಡಿಸ್ತೀನಿ. ಒಂದು 2 ದಿವಸ ಮಾಡಿ ಕುಡಿಸು ಅಂತಲೂ ಕೂಡ ಅಮ್ಮ ಹೇಳಿದ್ದಾರೆ. ಹಾಗಾಗಿ ಇವಾಗ ಸಾಯಂಕಾಲನೂ ಒಂದು ಸತಿ ಕುಡಿಸ್ತೀನಿ. ಇಲ್ಲಿ ಕಷಾಯ ಮಾಡ್ಕೊತಾ ಇದ್ದೆ. ಅವ್ನ ಗಂಟ್ಲಂತೂ ತುಂಬಾ ಇದಾಗ್ಬಿಟ್ಟೈತೆ, ಕಫ ಥರ ಏನೋ ಆಗಿದೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಒಂದು ಅರ್ಧದಷ್ಟು ಮಾತ್ರ ಅವನಿಗೆ ಮಾಡಿ ಅವನಿಗೆ ಕುಡಿಸೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಅವನ್ನ ಕಡಿಕ್ಕೆ ಹೋದೆ. ಸ್ವಲ್ಪ ನೋಡ್ಬೋದು ಇವಾಗ ಆರಾಮಾಗಿ ಗಾಡಿ ತೊಗೊಂಡು ಆಟ ಆಡಿಕೊಂಡು ನೋ ಅಂತ ಇದ್ದಾನೆ. ನಾನು ಅದನ್ನು ತೋರಿಸಿದ್ದಕ್ಕೆ ಮಕ್ಕಳು ಈ ಥರ ಆ್ಯಕ್ಟಿವ್ ಆಗಿದ್ದರೆ ನೋಡೋದಕ್ಕೆ ಚೆಂದ. ಏನಾದರೂ ಆಗಿಬಿಟ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೋಡೋದಕ್ಕಾಗಲ್ಲ, ಅಷ್ಟು ಬೇಜಾರಾಗುತ್ತೆ. ಅವ್ರನ್ನ ಸುಧಾರಿಸೋದಂತೂ ಇನ್ನೂ ಕಷ್ಟನೇ. ಎತ್ಕೊಂಡು ತಿರುಗಾಡ್ಕೊಂಡು ಏನೋ ಒಂದಿಷ್ಟು ಸಮಾಧಾನ ಮಾಡಿಕೊಂಡು ಅವ್ರನ್ನ ಇದನ್ನು ಮಾಡಬೇಕಾಗತ್ತೆ. ಆದರೆ ಏನಾಗ್ತಾಯಿದೆ ಅಂದರೆ ಅವನಿಗೆ ಬಿಟ್ಟು ಜ್ವರ ಬರ್ತಾಯಿದೆ. ಸ್ವಲ್ಪ ಹೊತ್ತು ಆ್ಯಕ್ಟಿವ್ ಆಗಿರ್ತಾನೆ, ತಿರ್ಗಾ ಇನ್ನೊಂದು 2-3 ಅವರ್ ಆದರೆ ಜ್ವರ ಬರುತ್ತೆ. ಈ ಥರ ಅದಕ್ಕೋಸ್ಕರನೇ ಅವನ್ನ ಸ್ವಲ್ಪ ಹೊತ್ತು ಇದತ್ರ ಕೂರಿಸ್ಕೊಂಡು ಆ ಕಷಾಯನ ಕುಡಿಸಿ ಈಚೆ ಕಡೆ ಎಲ್ಲ ಮಾತಾಡಿಸ್ತಾ ಇದ್ದೆ. ಅವನಿಗೆ ಬಿಟ್ಟು ಜ್ವರ ಬಂದರೆ ಏನಾಗುತ್ತೆ ಅಂದರೆ ತಲೆನೇ ಜಾಸ್ತಿ, ಅವನಿಗೆ ಸ್ವಲ್ಪ ಬಿಸಿ ಜಾಸ್ತಿ ಆಗೋದು, ತಲೆಯಿಂದನೇ ಅವನಿಗೆ ಜಾಸ್ತಿ ಬರೋದು ಜ್ವರ.
ಹಾಗಾಗಿ ಫಸ್ಟ್ ಇವತ್ತೇನಾದರೂ ಅವನಿಗೆ ಇದೇ ಥರ ಆದರೆ ನಾಳೆ ಹೋಗಿ ತೋರಿಸೋಣ, ನಾವು ರೆಗ್ಯುಲರಾಗಿ ತೋರಿಸ್ತೀವಲ್ಲ ಅಪಾಯಿಂಟ್ಮೆಂಟ್ ತೊಗೊಂಡು ಅಲ್ಲಿಗೆ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ. ಸೊ ಇದಾಗಿರುತ್ತೆ ವ್ಲಾಗು. ಇಲ್ಲೇ ಕೂಡ ಎಂಡ್ ಮಾಡಿದೆ ವ್ಲಾಗ್ನ. ಈ ವ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.